ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ರಾಕ್ ಸ್ಟಾರ್ ಗೇಮಿಂಗ್ ಅವರು GTA 6 ಇಂದು ಪ್ರೀ ಬುಕ್ಕಿಂಗನ್ನು ಶುರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಅವರ ಟ್ವಿಟ್ಟರ್ ಪೇಜಲ್ಲಿ ಒಂದು ಸಣ್ಣ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಾರೆ. ಇದೇ ಜೂನ್ 25ನೇ ತಾರೀಕಿಂದ ಇನ್ನು ಕೆಲವು ದಿನ, ಒಂದು 3-4 ದಿನದಲ್ಲಿ ಸೆಲೆಕ್ಟೆಡ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರೀ ಬುಕ್ಕಿಂಗ್ ಶುರುವಾಗುತ್ತೆ. ಮೋಸ್ಟ್ಲಿ ಈ PS ಪ್ಲೇಸ್ಟೇಷನ್ ಸ್ಟೋರಲ್ಲಿ ನಿಮಗೆ ಪ್ರೀ ಬುಕ್ಕಿಂಗ್ ಅವೈಲಬಲ್ ಇರುತ್ತೆ, ಸ್ಟೀಮಲ್ಲಿರುತ್ತೆ ನಂಗೆ ಅನ್ನಿಸ್ದಂಗೆ, ಗೊತ್ತಿಲ್ಲ ಇನ್ನು. ಮತ್ತು ಎಕ್ಸ್ಬಾಕ್ಸ್ ಅವ್ರದ್ದು ಸ್ಟೋರಲ್ಲೂ ಕೂಡ, ಮೈಕ್ರೋಸಾಫ್ಟಿಂದು ಅಲ್ಲೂ ಕೂಡ ಮೋಸ್ಟ್ಲಿ ಪ್ರೀ ಬುಕ್ಕಿಂಗ್ ಶುರುವಾಗ್ಬೋದು. ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ರೀ ಬುಕ್ಕಿಂಗ್ಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೇಮ್ ಪ್ರೈಸು ನಂಗೆ ಅನ್ನಿಸ್ದಂಗೆ ಹತ್ರ ಒಂದು 10,000 ರೂಪಾಯಿ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ ಏನು ಮಾಡ್ತಾರೆ ಅಂತ. ನಾನಂತೂ ಹೆವಿ ಎಕ್ಸೈಟ್ ಆಗಿ ನಾನು ಕೂಡ ಪರ್ಚೇಸ್ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋದವ್ರೇನೋ ಸ್ಟಾರ್ ಲಿಂಕಿಗೆ ಟಕ್ಕರ್ ಕೊಡೋದಕ್ಕೋಸ್ಕರ ಅವ್ರದ್ದು ಏನು ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ ಅದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೆ ನಮ್ಮ ದೇಶದಿಂದ 1650 ಇಂಟರ್ನೆಟ್ ಕನೆಕ್ಟಿವಿಟಿ ಕೊಡುವಂಥ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಾರಂತೆ. ಸೊ ಜಿಯೋನು ಕೂಡ ಮೋಸ್ಟ್ಲಿ ಇನ್ನು ಕೆಲವು ವರ್ಷಗಳಲ್ಲಿ ಸ್ಪೇಸ್ ಎಕ್ಸ್ ರೀತಿಯಲ್ಲೇ ನಮ್ಮ ದೇಶಕ್ಕೆ ಫಸ್ಟು ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಕೊಡಬಹುದು. ರಿಮೋಟ್ ಲೊಕೇಶನ್ಗಳಲ್ಲೂ ಕೂಡ ಜಿಯೋ ಇಂಟರ್ನೆಟ್ ಸಿಗೋ ರೀತಿ ಆಗಬಹುದು. ಒಳ್ಳೆಯದು ಆಯಿತಾ. ಸ್ಪೇಸ್ ಎಕ್ಸಿಗೆ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಬೇರೆ ಕಾಂಪಿಟೇಷನ್ ಇರಲಿಲ್ಲ. ಈವನ್ ಆ್ಯಕ್ಚುಲಿ ಏರ್ಟೆಲ್ ಅವ್ರದ್ದು ಕೂಡ ಒಂದು ಡಿಫ್ರೆಂಟ್ ಎಂಟಿಟಿ ಇದೆ ಆಯಿತಾ. ಒಂದು UK ಬೇಸ್ಡ್ ಕಂಪ್ನಿ ಅಕ್ವೈರ್ ಮಾಡಿಕೊಂಡ್ರು ಏರ್ಟೆಲ್ನವರು. ಅದು ಕೂಡ ಸಿಮಿಲರ್ ಸ್ಯಾಟಲೈಟ್ ಕನೆಕ್ಟಿವಿಟಿಯನ್ನು ಕೊಡ್ತಾರೆ. ಮೋಸ್ಟ್ಲಿ ಈವನ್ ಏರ್ಟೆಲ್ ಅವರು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ಯಾಟಲೈಟ್ ಕನೆಕ್ಟಿವಿಟಿಯನ್ನು ಕೊಡಬಹುದೇನು ಆಯಿತಾ. ಸೊ ಸ್ಪೇಸ್ ಎಕ್ಸಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ಆಗುತ್ತೆ. ಸ್ಪೇಸ್ ಎಕ್ಸಿನ ಪ್ರಾಬ್ಲಮ್ ಏನು ಗೊತ್ತಾ, ಅವರು ಕೊಡುವಂಥ ಸರ್ವಿಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಮೋಸ್ಟ್ಲಿ ಜಿಯೋ ಏರ್ಟೆಲ್ನವರು ಸ್ವಲ್ಪ ಅಫೋರ್ಡಬಲ್ ಆಗಿ ತಗೊಂಬರ್ಬೋದೇನೋ, ಗೊತ್ತಿಲ್ಲ. ಅಥವಾ ಎಲ್ಲರೂ ಮಾತಾಡ್ಕೊಂಡು ಪ್ರೈಸನ್ನು ಹೈಕ್ ಮಾಡ್ಬೋದೇನೋ, ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಜಿಯೋದವರು ಅವ್ರದ್ದು ಏನು ಜಿಯೋ ಏರ್ ಫೈಬರ್ ಇದೆ ಅದಕ್ಕೆ ಒಂದು ಹೊಸ ರೀತಿಯ ಪ್ರೀಮಿಯಂ ಪ್ಲ್ಯಾನ್ನ ತಗೊಂಬರ್ತಾರಂತೆ. ಡೌನ್ಲೋಡ್ ಸ್ಪೀಡು 5 GB/s, 5 gig, ಲಿಟ್ರಲಿ ಅನ್ಬಿಲಿಯಬಲ್. ಅದು ಯೋಚನೆ ಮಾಡ್ಕೊಳ್ಳಿ, 5 GB/s ಸ್ಪೀಡ್ ನಿಮಗೆ ಈ ಒಂದು ವೈರ್ಲೆಸ್ ಕನೆಕ್ಟಿವಿಟಿಯಲ್ಲೇ ಸಿಗುತ್ತೆ ಅಂತಂದ್ರೆ ಅನ್ಬಿಲಿಯಬಲ್ ಆಯಿತಾ. 5 GB/s ಡೌನ್ಲೋಡು, 1 GB/s ಅಪ್ಲೋಡು. ಕ್ರೇಜಿ ಸ್ಪೀಡ್ ಅದು ಆಯಿತಾ. ಸೊ ಸದ್ಯಕ್ಕೆ ನಂಗೆ ಅನ್ನಿಸ್ತಂಗೆ ಜಿಯೋದಲ್ಲಿ ಅವ್ರದ್ದು ಜಿಯೋ ಫೈಬರ್ ಮೋಸ್ಟ್ಲಿ 1 GB/s ತನಕ ಮಾತ್ರ ಇರೋದು. 1 GB ಅಪ್, 1 GB ಡೌನು. ಸ್ಪೀಡ್ ಕನ್ಸಿಸ್ಟೆಂಟಾಗಿ ಪರವಾಗಿಲ್ಲ ಅವ್ರದ್ದಿದೆ. ಮೊನ್ನೆ ಅವ್ರದ್ದೊಂದು ಈವೆಂಟ್ ಆಯಿತು, ಅದರಲ್ಲಿ ಈ ಥರ ಏನೇನು ಹೊಸ್ದಾಗಿ ತೊಗೊಂಬರ್ತಾ ಇದ್ದಾರೆ ಜಿಯೋನವರು ಅಂತೆಲ್ಲ ಅನೌನ್ಸ್ ಮಾಡಿದ್ರು. ಇದರ ಜೊತೆಗೆ ಜಿಯೋನವರು ಅವ್ರದ್ದೇನು ಜಿಯೋ ಪ್ಲ್ಯಾಟ್ಫಾರ್ಮ್ ಇದೆ ಅದನ್ನು IPO ಮಾಡ್ತಿರಂತೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು IPOನಲ್ಲಿ ಜಿಯೋನವರು ಹತ್ತತ್ರ $4 ಬಿಲಿಯನ್ ದುಡ್ಡನ್ನು ರೇಸ್ ಮಾಡೋ ಸಾಧ್ಯತೆ ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 38,000ದಿಂದ 40,000 ಕೋಟಿ ದುಡ್ಡನ್ನು, ಹತ್ತತ್ರ 40,000 ಕೋಟಿ ದುಡ್ಡನ್ನು ರೈಸ್ ಮಾಡೋ ಸಾಧ್ಯತೆ ಇದೆ. ಈ ಒಂದು IPO ಆದಮೇಲೆ ಈ ಒಂದು ಜಿಯೋ ಕಂಪನಿಯ, ಅಂದರೆ ರಿಲಯನ್ಸ್ ಬೇರೆ ಜಿಯೋ ಬೇರೆ ಆಯಿತಾ, ಎರಡು ಡಿಫ್ರೆಂಟ್ ಎಂಟಿಟಿ. ಸೊ ಈ ಜಿಯೋ ಕೆಳಗಡೆ ಯಾವ್ಯಾವ ಬರ್ತವೆ, ಜಿಯೋ ಫೈಬರ್ ಬರುತ್ತೆ, ಜಿಯೋದು ಸಿಮ್ ಅವೆಲ್ಲ ಬರ್ತವೆ. ಈ ಸಪ್ರೇಟ್ ಇದು ಅವ್ರ ರಿಲಯನ್ಸ್ ಇಂಡಸ್ಟ್ರಿ ಸಪ್ರೇಟು ಆಯಿತಾ. ಸೊ ಈ ಒಂದು ಜಿಯೋಗೆ ಸಪ್ರೇಟ್ IPO ಮಾಡ್ತಾ ಇರೋದು ಇದು. ಆಲ್ರೆಡಿ ಏನು ರಿಲಯನ್ಸ್ ಇಂಡಸ್ಟ್ರಿ ಸಪ್ರೇಟಾಗಿ IPO ಅವ್ರದ್ದು ಬೇರೆ ಇದೆ ಆಯಿತಾ. ಬರೀ ಈ ಜಿಯೋ ಸಿಮ್ಮು ಇಂಟರ್ನೆಟ್ ಕೊಡುವಂಥ ಈ ಕಂಪನಿ ಏನಿದೆ ಇದರ ವ್ಯಾಲ್ಯೂಯೇಷನ್ನೇ $131ರಿಂದ $135 ಬಿಲಿಯನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 1,30,000 ಕೋಟಿ ರೇಂಜ್ ಆಗುತ್ತಾ ಅಂತ. $1 ಬಿಲಿಯನ್ ಅಂತ ಅಂದರೆ 10,000 ಕೋಟಿ. ಇಲ್ಲ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ. ಮೋಸ್ಟ್ಲಿ 13 ಲಕ್ಷ ಕೋಟಿ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಮಿಸ್ ಮಾಡಿದೆ ನಾನು. 13 ಲಕ್ಷ ಹತ್ತತ್ರ 13-14 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ ಜಿಯೋದು. ಅನ್ಬಿಲಿಯಬಲ್. ಒಟ್ಟಲ್ಲಿ IPO ಬರುತ್ತೆ. IPO ನಂಗೆ ಅನ್ನಿಸ್ದಂಗೆ 100% ಸಕ್ಸೀಡ್ ಆಗುತ್ತೆ. ಸೊ ಏನಕ್ಕೆ ಅಂದರೆ ಜಿಯೋ ಹತ್ರ ಇರುವಂಥ ಕಸ್ಟಮರ್ ನಂಬರ್ಸಿಗೆ ವ್ಯಾಲ್ಯೂಯೇಷನ್ ಕಡಿಮೆನೇ ಆಯಿತಾ. ಏನಕ್ಕೆ ಅಂದರೆ ಈ ಅಮೆರಿಕನ್ ಕಂಪ್ನಿಗಳ ವ್ಯಾಲ್ಯೂಯೇಷನನ್ನು ನೋಡಿಬಿಟ್ರೆ ಈ ರಿಲಯನ್ಸ್ ಜಿಯೋ ವ್ಯಾಲ್ಯೂಯೇಷನ್ ತುಂಬ ಕಡಿಮೆ ನೋಡೋಕ್ಕೆ ಹೋದರೆ. ಅವ್ರದ್ದೆಲ್ಲ ಟ್ರಿಲಿಯನ್ ಲೆವೆಲ್ ಇದೆ ಗುರು. ಕ್ರೇಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ.
ಟೆಲಿಗ್ರಾಮನ್ನು ನಮ್ಮ ದೇಶದಲ್ಲಿ ಗೌರ್ಮೆಂಟ್ನವ್ರು ಬ್ಯಾನ್ ಮಾಡಿ ಬಿಸಾಕಿದ್ದಾರೆ, ನೀಟಿನ ಪೇಪರ್ ಲೀಕ್ ಆಗುತ್ತೆ ಅಂತ. ನಂಗೆ ಒಂದು ಅರ್ಥ ಆಗಲ್ಲ ಗುರು. ಹೌದು, ಟೆಲಿಗ್ರಾಮಲ್ಲಿ ಎಲ್ಲ ಫ್ರಾಡ್ ಮಾಡ್ತಾರೆ, ನೀನು ವಾಟ್ಸಪ್ಪಲ್ಲಿ ಮಾಡಲ್ವಾ, ಫೇಸ್ಬುಕ್ಕಲ್ಲಿ ಮಾಡಲ್ವಾ, ಅಥವಾ ಬೇರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡಲ್ವಾ? ಆ್ಯಂಡ್ ಟೆಲಿಗ್ರಾಮ್ ಒಂದರಲ್ಲೇ ಮಾಡೋದ ಜನ? ಏನಪ್ಪ, ಹಿಂಗೆ ಆಗ್ಬಿಟ್ರೆ ತುಂಬ ಕಷ್ಟ ಗುರು. ಆ್ಯಕ್ಚುಲಿ ಟೆಲಿಗ್ರಾಮ್ ಈವನ್ ಪ್ಲೇಸ್ಟೋರ್ನಲ್ಲೂ ಅವೈಲಬಲ್ ಇಲ್ಲ. ಸರ್ಚ್ ಮಾಡಿ ನೋಡಿ, ಪ್ಲೇಸ್ಟೋರ್ನಲ್ಲೂ ಡಿಲೀಟ್ ಆಗೋಗಿದೆ, ಇಲ್ಲವೇ ಇಲ್ಲ. ಆಲ್ರೆಡಿ ಇನ್ಸ್ಟಾಲ್ ಆಗಿದ್ದರೆ ಮೆಸೇಜು ಹೋಯ್ತಲ್ಲ. ಈ ಸರ್ವಿಸ್ ಪ್ರೊವೈಡರ್ಗಳಿಗೆ ಆ ಒಂದು IP ಅಡ್ರೆಸ್ನ ಬ್ಲಾಕ್ ಮಾಡೋಕ್ಕೆ ಹೇಳಿರ್ತಾರೆ. ಮೋಸ್ಟ್ಲಿ VPN ಹಾಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದೇನೋ, ಬಟ್ ಸ್ಟಿಲ್ ನೀವು ಯೂಸ್ ಮಾಡೋಕ್ಕಂತೂ ಆಗ್ತಿಲ್ಲ ವಿತೌಟ್ VPN. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಈ ಟೆಲಿಗ್ರಾಮ್ ಕಂಪ್ನಿನವರು ಇದೀಗ ಕೋರ್ಟ್ಗೆ ಹೋಗೋರೆ, ನಮ್ಮ ಗೌರ್ಮೆಂಟ್ ಅಗೇನ್ಸ್ಟ್ ಯಾಕೆ ಹಿಂಗೆ ಬ್ಯಾನ್ ಮಾಡಿದ್ರಿ ಅಂತ. ಒಳ್ಳೇದು. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಟೆಲಿಗ್ರಾಮ್ಗೆ ಮೆಜಾರಿಟಿ ಆಫ್ ದ ಯೂಸರ್ಸು ನಮ್ಮ ದೇಶದಲ್ಲೇ ಇರೋದು. ನಾನು ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತೀನಿ. ಅತಿ ಹೆಚ್ಚು ಟೆಲಿಗ್ರಾಮ್ ಯೂಸ್ ಮಾಡುವಂಥ ದೇಶಗಳ ಪಟ್ಟಿಯಲ್ಲಿ ನಮ್ಮ ದೇಶ ನಂಬರ್ 1. ಹತ್ತತ್ರ 10 ಕೋಟಿ ಜನ ಯೂಸ್ ಮಾಡ್ತಾರೆ. ಸೆಕೆಂಡ್ ಸ್ಪಾಟು ರಷ್ಯಾ 3.4 ಕೋಟಿ, ಆಮೇಲೆ ಇಂಡೋನೇಷ್ಯಾ 2.7 ಕೋಟಿ, ಆಮೇಲೆ ಅಮೆರಿಕಾ 2.6 ಕೋಟಿ, ಬ್ರೆಜಿಲ್ 2.1 ಕೋಟಿ, ಈಜಿಪ್ಟು 1.49 ಕೋಟಿ. ಸೊ ಈಗ ಟಾಪ್ ನಂಬರ್ 1 ದೇಶನೇ ಬ್ಯಾನ್ ಆಗಿಬಿಟ್ರೆ ಅವ್ರದ್ದು ಸಬ್ಸ್ಕ್ರೈಬರ್ಸ್ ಬೇಸು, ಅಂದರೆ ಯೂಸ್ ಮಾಡುವಂಥ ಜನರ ಸಂಖ್ಯೆ ಎಷ್ಟು ಕಡಿಮೆ ಆಯಿತು ಯೋಚನೆ ಮಾಡ್ಕೊಳ್ಳಿ. ಹೆವಿ ಹೊಡ್ತಾ ಬೀಳುತ್ತೆ ಅವ್ರಿಗೆ ಅದರಿಂದ. ಸೊ ಇಲ್ಲ, ಮೋಸ್ಟ್ಲಿ ಅನ್ಬ್ಲಾಕ್ ಮಾಡ್ತಾರೆ ಈ ಒಂದು ಎಕ್ಸಾಮಲ್ಲಿ ಆದಮೇಲೆ ಅಂತ ಕಾಣುತ್ತೆ. ಸುಮ್ಮನೆ ಒಂದು ಆ್ಯಪನ್ನು ಈ ರೀತಿ ಬ್ಯಾನ್ ಮಾಡಬಾರ್ದು ವಿತೌಟ್ ಎನಿ ರೀಸನ್ ಕೊಡ್ದಂಗೆ. ನೀಟ್ ಎಕ್ಸಾಮ್ ರೀಸನ್ ಸರಿ ಅಲ್ಲ ಅದು. ಏನೋಪ್ಪ ತಲೆ ಬಿಡೋ ಗೊತ್ತಿಲ್ಲ, ಗೌರ್ಮೆಂಟ್ ಅವ್ರು ಏನೋ ಮಾಡೋಕ್ಕವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, UAEನವರು 15 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಮೊನ್ನೆ UK ಕೂಡ ಮಾಡಿತ್ತು. ನಿಧಾನವಾಗಿ, ಇದಕ್ಕಿಂತ ಮುಂಚೆ ಅನೇಕ ದೇಶಗಳು ಇದನ್ನು ಮಾಡಿದವಾಯ್ತಾ. ಇದ್ರ ಬಗ್ಗೆ ತುಂಬ ನ್ಯೂಸ್ ಆ್ಯಂಡ್ ಟೆಕ್ ನ್ಯೂಸಲ್ಲಿ ಹೇಳ್ತಾ ಇರ್ತೀನಿ. ನಮ್ಮ ದೇಶದಲ್ಲೂ ಕೂಡ ಇದಾಗೋ ಸಾಧ್ಯತೆ ಇದೆ, ಸ್ವಲ್ಪ ದಿನದಲ್ಲೇ ಆಗೋ ಸಾಧ್ಯತೆ ಇದೆ ಆಯಿತಾ. ನೋಡ್ತಾ ಇರಿ, ಸಣ್ಣ ಮಗಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾರೆ. 100% ನಮ್ಮ ದೇಶದಲ್ಲೂ ಆಗೋ ಎಲ್ಲ ಸಾಧ್ಯತೆಯೂ ಇದೆ ಆಯಿತಾ. ಆಗಬೇಕು, ಅದು ಎಫೆಕ್ಟಿವ್ ಆಗಬೇಕು ಆಯಿತಾ. ಎಲ್ಲ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಪೇರೆಂಟ್ಸೇ ಕೊಡೋದು ಮಕ್ಕಳಿಗೆ. ಎಲ್ಲಿಂದ ಬರುತ್ತಿಲ್ಲ ಅಂದರೆ ಅವ್ರಿಗೆ ಫೋನು. ಸಣ್ಣ ಏಜಲ್ಲಿ ನಮಗಂತೂ ತಕ್ಕೊಡ್ತಿರ್ಲಪ್ಪ, ಈಗ ಗೊತ್ತಿಲ್ಲ ಪೇರೆಂಟ್ಸ್ ಮಕ್ಳಿಗೆ ಫೋನ್ ತಕ್ಕೊಡ್ಬೋದೇನೋ 10 ವರ್ಷ 12 ವರ್ಷಕ್ಕೇ. ಯೂಶ್ವಲಿ ಒಂದು ಮಿಡಲ್ ಕ್ಲಾಸ್ ಅಂದರೆ ಯಾರೂ ತಕ್ಕೊಡಕ್ಕೆ ಹೋಗಲ್ಲ. ಏನು ಮಾಡ್ತಾರೆ ಮಕ್ಕಳು, ಅವ್ರ ಅಪ್ಪ ಅಮ್ಮನ ಫೋನ್ನೇ ಯೂಸ್ ಮಾಡ್ತಾರೆ. ಸೊ ಆ ರೀತಿ ಆಗೋದಾಗುತ್ತೆ. ಬಟ್ ಪೇರೆಂಟ್ಸ್ಗಳು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಒಳ್ಳೆಯದು ಆಯಿತಾ. ಮೆಂಟಲಿ ತುಂಬ ಸ್ಟ್ರೆಸ್ ಬೀಳ್ತಾ ಇದೆ ಈ ಮಕ್ಕಳಿಗೆ. ಜಗತ್ತಿನ ಜ್ಞಾನ ಎಲ್ಲ ಆ ಏಜಿಗೆ ಬರೋ ಅವಶ್ಯಕತೆ ಇಲ್ಲ. ಮಕ್ಕಳಾಗಿದ್ದರೆ ತುಂಬ ಒಳ್ಳೆಯದು, ಹೊರಗಡೆ ಆಟಾಡೋಕ್ಕೆ ಹೋಗಲಿ. ಬಟ್ ಈಗಂತೂ ಮಕ್ಕಳು ವೀಡಿಯೋ ಗೇಮ್ ಮಾಡ್ಕೊಂಡು ಕೂತ್ಕೋತವೆ ಫೋನಲ್ಲಿ. ಏನು ಮಾಡ್ತಾರೆ ಹಿಂಗೆ ಆಗ್ಬಿಟ್ರೆ? ನಮ್ಮ ಟೈಮೇ ಚೆನ್ನಾಗಿತ್ತಪ್ಪ, ಆರಾಮಾಗಿ ಹೊರಗಡೆ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ವು ನಾವು. ಒಂದು ಖಾಲಿ ಫೀಲ್ಡ್ ಇದ್ಬಿಟ್ರೆ ಸಾಕಾಗಿತ್ತು, ಚೆನ್ನಾಗಿರೋದಾಗಲಿ ಒಂಥರ. ಈಗೆಲ್ಲ ಮಕ್ಕಳೇ ಕಾಣಲ್ಲಪ್ಪ ಆ ಥರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಡೋಬ್ನವರು ಅವ್ರದ್ದು ನೆಕ್ಸ್ಟ್ ಏನು ಫೋಟೋಶಾಪ್ ಪ್ರೀಮಿಯರ್ ಪ್ರೋ ಅಪ್ಡೇಟ್ ಬರುತ್ತೆ, ಅದರಲ್ಲಿ AI ಏಜೆಂಟ್ಗಳನ್ನು, ಅಫಿಷಿಯಲ್ AI ಏಜೆಂಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದು. ಸೊ ಇದರಿಂದ ಕೆಲವೊಂದು ಕಾಂಪ್ಲೆಕ್ಸ್, ಕೆಲವೊಂದು ತುಂಬ ಕಷ್ಟಪಡಬೇಕಾಗಿದ್ದಂಥ ವರ್ಕನ್ನು ಈಸಿ ಮಾಡುತ್ತಂತೆ. ಫಾರ್ ಎಕ್ಸಾಂಪಲ್ ರಫ್ ಕಟ್ಟು. ಕೆಲವೊಂದು ಟೈಮ್ ನಾವು ವೀಡಿಯೋ ಮಾಡಿರ್ತೀವಿ, ತುಂಬ ಲೆಂತ್ ಇರುತ್ತೆ, ಎಲ್ಲ ನೋಡ್ಕೊಂಡು ಕಟ್ ಮಾಡೋಕ್ಕಿಂತ ಇದೇ ಆಟೋಮೆಟಿಕ್ಕಾಗಿ ರಫ್ ಕಟ್ ಮಾಡಿಬಿಡುತ್ತಂತೆ. ರಫ್ ಆಗಿ ಕಟ್ ಮಾಡೋಕ್ಕತ್ತೆ. ಆಮೇಲೆ ನಾವು ಇನ್ನೊಂದ್ಸಲ ನೋಡಿ, ತುಂಬ ಟೈಮ್ ಇರಲ್ವಲ್ಲ, ಆಲ್ರೆಡಿ ಕಟ್ ಮಾಡಿರುತ್ತೆ, ಶಾರ್ಟ್ ಮಾಡಿರುತ್ತೆ ವೀಡಿಯೋನ, ಆಮೇಲೆ ನಾವು ಬೇಕಾದ್ರೆ ಕಟ್ ಮಾಡ್ಬೋದು. ಸೊ ಆ್ಯಕ್ಚುಲಿ ನೀವೇನಾದರೂ ಸಪೋರ್ಟೆಡ್ ಭಾಷೆ, ಎಲ್ಲ ಭಾಷೆನೂ ಮೋಸ್ಟ್ ಸಪೋರ್ಟ್ ಆಗೋಲ್ಲ. ಇಂಗ್ಲೀಷ್, ಹಿಂದಿ ಎಲ್ಲ ಇರ್ಬೋದು, ಕನ್ನಡ ಎಲ್ಲ ಇರೋಲ್ಲ. ಸಪೋರ್ಟೆಡ್ ಭಾಷೆಗಳಿಗೆ ಅದೇ ಆಟೋಮೆಟಿಕ್ಕಾಗಿ ಪರ್ಫೆಕ್ಟಾಗಿ ಕಟ್ ಮಾಡಿದ್ರು ಮಾಡ್ಬೋದು ಆಯಿತಾ. ಆಮೇಲೆ ಕಲರ್ ಕರೆಕ್ಷನ್, ಕೆಲವೊಂದು ಸಣ್ಣ ಪುಟ್ಟ ಎಫೆಕ್ಟ್ಸು, ಎಡಿಟಿಂಗು, ಇದನ್ನೆಲ್ಲ ಅದೇ ಆಟೋಮೆಟಿಕ್ ಮಾಡ್ಬೋದು. ಇವನ್ ಫೋಟೋಶಾಪಲ್ಲೂ ಕೂಡ ಅಷ್ಟೇ, ಕೆಲವೊಂದೆಲ್ಲ ಕಂಪ್ಲೀಟಾಗಿ ಏಜೆಂಟ್ನ ಮುಖಾಂತರ, ಏಜೆಂಟ್ ರೀತಿ ಎಲ್ಲ ಕೆಲಸವನ್ನು ಮಾಡುತ್ತೆ, ಆಟೋಮೇಟ್ ಮಾಡುತ್ತೆ. ಸೊ ಕ್ರೇಜಿ ಗುರು. ತುಂಬ ಸಿಂಪ್ಲಿಫೈ ಆಗ್ತಾಯಿದೆ ಎಲ್ಲದೂ. ನೆಕ್ಸ್ಟ್ ಏನಿಲ್ಲ, ನೀವು ಹೇಳ್ಬಿಟ್ರೆ ನೀವು ವೀಡಿಯೋ ಹಿಂಗೆ ಕುತ್ಕೊಂಡು ಕ್ಯಾಮ್ರಾ ಸೆಟ್ ಮಾಡಿ ಮಾಡೋ ಅವಶ್ಯಕತೆಯೇ ಇಲ್ಲ. AIಗೆ ಆಲ್ರೆಡಿ ಈಗಲೇ ಮಾಡ್ಬೋದು. ಹೇಳ್ಬಿಟ್ರೆ ಈ ಥರ ಒಂದು ವೀಡಿಯೋ ಮಾಡೋ ಅಂದ್ರೆ ಅದೇ ನಿಮ್ಮ ಫೇಸ್ ಹಾಕೊಂಡು ವೀಡಿಯೋ ಮಾಡಿ ಅದೇ ಅಪ್ಲೋಡು ಮಾಡಿ ಎಲ್ಲ ಅದೇ ಮಾಡಿದ್ರು ಮಾಡ್ಬೋದು. ಹೇಳೋಕ್ಕಾಗಲ್ಲಪ್ಪ, ಆಲ್ರೆಡಿ ಕೆಲವು ಜನ ಮಾಡ್ತವ್ರು ಈ ಥರ ಎಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫೋನ್ಪೇನವ್ರಿಗೆ ತಲೆಗಿಲೆ ಕೆಟ್ಟಿದೆಯಾ ಅಂತ ಗೊತ್ತಿಲ್ಲ. ಸೊ ಎಲ್ರಿಗೂ ಈ ರೀತಿ ಒಂದು ಮೆಸೇಜ್ ಬರ್ತಾಯಿದೆ, ಫೋನ್ಪೇ ವಾಲೆಟನ್ನು ನೀವು ಯೂಸ್ ಮಾಡ್ತಿಲ್ಲ ಅಂದರೆ 1 ವರ್ಷ ಆದಮೇಲೆ ಇನ್ಯಾಕ್ಟಿವ್ ಇದ್ದರೆ ₹100 ಚಾರ್ಜ್ ಮಾಡ್ತಾಯಿದ್ದಾರೆ ಮೇಂಟೆನೆನ್ಸ್ ಅಂತ 3 ತಿಂಗಳಿಗೆ. ಫಸ್ಟ್ ಆಫ್ ಆಲ್ ನಾವು ಯಾರು ಕೂಡ ಫೋನ್ಪೇ ವಾಲೆಟ್ ಯೂಸ್ ಮಾಡಲ್ಲ. ನೀವ್ಯಾರು ಮಾಡಿದ್ದೀರ? ನಂಗೆ ಅನ್ನಿಸ್ತಂಗೆ ಯಾರೂ ಮಾಡಲ್ಲ. ಫೋನ್ಪೇನಕ್ಕೆ ಯೂಸ್ ಮಾಡ್ತೀವಿ,
UPI ಮಾಡೋಕ್ಕೆ, UPI ಸ್ಕ್ಯಾನ್ ಮಾಡಿ ಫೋನ್ಪೇ ಮಾಡೋಕ್ಕೆ ಅಥವಾ UPI ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ವಾಲೆಟ್ ಯಾವನಿಗೆ ಬೇಕೀಗ? ವಾಲೆಟ್ ಬೇಕಾಗಿಲ್ಲ. ಅದು ಅವರೇ ಯಾರನ್ನೂ ಕೇಳ್ದಂಗೆ ವಾಲೆಟ್ ಕೊಟ್ಬಿಟ್ಟು ನಾವು ಮೇಂಟೆನೆನ್ಸ್ ಚಾರ್ಜ್ ಹಾಕ್ತೀವಿ ಅಂತ ಅಂದರೆ ಬೇಕಾಗಿಲ್ಲ, ಡಿಯಾಕ್ಟಿವೇಟ್ ಮಾಡ್ಕೊಳ್ಳಿ ವಾಲೆಟ್ನ. ಇವರೊಬ್ರು ಗುರು ಯೂಸ್ ಮಾಡಿಲ್ಲ ಅಂದರೆ ಡಿಯಾಕ್ಟಿವೇಟ್ ಮಾಡಬೇಕು, ಚಾರ್ಜ್ ಯಾಕೆ ಮಾಡಬೇಕು ನಮಗೆ? ಕರ್ಮ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸೋನಿನವರು ಸೋನಿ ಲಿಟಿಯಾ L910 ಅಂತ ಒಂದು ಹೊಸ ಸೆನ್ಸಾರ್ನ ತೊಗೊಂಬರ್ತಾ ಇದ್ದಾರೆ. ಮೋಸ್ಟ್ ಇನೋವೇಟಿವ್ ಸೆನ್ಸಾರ್ ಅಂತೆ. ಸೊ ತುಂಬ ವರ್ಷಗಳ ನಂತರ ಮೊಬೈಲ್ ಫೋನ್ಗಳಿಗೆ ಹಾಕುವಂಥ ಒಂದು ಸೆನ್ಸಾರ್ ಈ ಲೆವೆಲ್ ಅಡ್ವಾನ್ಸ್ ಆಗಿರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಇದು 100 dB ಅಂದರೆ ಹತ್ತತ್ರ 16-17 ಸ್ಟಾಪ್ಸ್ ಆಫ್ ಡೈನಾಮಿಕ್ ರೇಂಜ್ ಇರುವಂಥ ಸೆನ್ಸಾರ್ ಇದಾಗತ್ತಂದರೆ ಫ್ಲ್ಯಾಗ್ಶಿಪ್ ಲೆವೆಲ್ನ ಸೆನ್ಸಾರ್ ಇದು. ಸೊ ಸಿಂಗಲ್ ಶಾಟಲ್ಲಿ ಅದು ಸ್ವಲ್ಪ ಜಾಸ್ತಿ ಲೈಟನ್ನು ಕ್ಯಾಪ್ಚರ್ ಮಾಡಬಲ್ಲಂಥ ಕೆಪಾಸಿಟಿ ಇರುವಂಥ ಸೆನ್ಸರ್ ಅಂತ ಹೇಳಲಾಗ್ತಾ ಇದೆ. ಫ್ಲಿಕ್ಕರಿಂಗ್ ಎಲ್ಲ ಕಡಿಮೆ ಆಗುತ್ತಂತೆ, ಲೋ ಲೈಟು ಅಥವಾ ಶ್ಯಾಡೋ ಎಲ್ಲ ತುಂಬ ಡೀಟೇಲಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಳ್ಳೆಯದು. ಗೋಸ್ಟಿಂಗ್ ಆಗುತ್ತೆ ನೋಡಿ ಎಷ್ಟೋ ಸಲ ಪಿಕ್ಸೆಲ್ ಶಿಫ್ಟಿಂಗ್ ಆಗೋ ಟೈಮಲ್ಲಿ. ಸೊ ಆ ಥರ ಎಲ್ಲ ಆಗಲ್ಲ. ಅಂದರೆ ಯೂಶ್ವಲಿ ಸ್ಟ್ಯಾಕ್ ಮಾಡ್ತಾರೆ ಮಲ್ಟಿಪಲ್ ಇಮೇಜಸ್ಗಳನ್ನ, ಆ ಥರ ಎಲ್ಲ ಇದರಲ್ಲಿ ಆಗಲ್ವಂತೆ. ಅಂದರೆ ಅಡ್ವಾನ್ಸ್ಡ್ ಸಿನಿಮಾ ಕ್ಯಾಮ್ರಾಗಳಲ್ಲಿ ಯಾವ ರೀತಿ ಇರುತ್ತೆ ಸಿಮಿಲರ್ ಟೆಕ್ನಾಲಜಿ ಇದರಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ನೆಕ್ಸ್ಟ್ ಫ್ಲ್ಯಾಗ್ಶಿಪ್ ಫೋನ್ಗಳಿಗೆ ಒಂದು ಸೆನ್ಸಾರ್ ಬರಬಹುದೇನೋ. ಸೊ 16 ಹತ್ತತ್ರ 16-17 ಸ್ಟಾಪ್ಸ್ ಆಫ್ ಡೈನಮಿಕ್ ರೇಂಜ್ ಅಂತ ಅಂದರೆ ಅನ್ಬಿಲಿಯಬಲ್ ಆಯಿತಾ. ಸೊ ಅದು ಫೋನಲ್ಲಿ ಆಲ್ರೆಡಿ ಕೆಲವೊಂದು ಫ್ಲ್ಯಾಗ್ಶಿಪ್ ಫೋನಲ್ಲಿ ಸಿಮಿಲರೇ ಇದೆ, ಬಟ್ ಸ್ಟಿಲ್ ಈ ಸೆನ್ಸರ್ ತುಂಬ ಅಡ್ವಾನ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸು. ಸೊ ಬ್ಯಾಡ್ ನ್ಯೂಸ್ ಮತ್ತೊಮ್ಮೆ. ಎಲ್ಲ ಬ್ರ್ಯಾಂಡವರು ಫೋನ್ ಪ್ರೈಸನ್ನು ಜಾಸ್ತಿ ಮಾಡಿದರು. ಆಪಲ್ನವರು ಅಷ್ಟೊಂದೇನು ಮಾಡಿರಲಿಲ್ಲ, ಬಟ್ ಇದೀಗ ಕನ್ಫರ್ಮ್ ಆಗಿದೆ. ಈವನ್ ಆಪಲ್ನವರು ಕೂಡ ಅವರ ಫೋನ್ ಪ್ರೈಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಆಪಲ್ನವ್ರಿಗೂ ಸಹ ರ್ಯಾಮು ಚಿಪ್ ಶಾರ್ಟೇಜ್ ಹೊಡ್ತಾ ಬಿದ್ದಿದೆ. ಸೊ ನೆಕ್ಸ್ಟು ಐಫೋನು, ಮ್ಯಾಕು, ಐಪ್ಯಾಡ್ ಈ ಎಲ್ಲ ಡಿವೈಸ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಿಲ್ಲ. ಆಲ್ರೆಡಿ ಈ ವರ್ಷ 3,000 ಜಾಸ್ತಿ ಮಾಡಿದರು. ತುಂಬ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ, ಯಾಕೆಂದರೆ ಆಲ್ರೆಡಿ ಆಪಲಿನ ಪ್ರೈಸ್ ಜಾಸ್ತಿ. 80,000 ಫೋನ್ 83,000 ಮಾಡಿದ್ರು. ಏನು ಡಿಫ್ರೆನ್ಸ್ ಆಗೋಲ್ಲ. ಅಂದರೆ 80,000 ಕೊಟ್ಟು ಫೋನ್ ತಗೊಳ್ಳೋರಿಗೆ 3,000 ಎಕ್ಸ್ಟ್ರಾ ಕೊಡೋಕ್ಕಾಗಲ್ವಾ? ಅವ್ರಿಗೆ ಮ್ಯಾಟ್ರ್ ಆಗೋಲ್ಲ. ಬಟ್ ಈ ವರ್ಷ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಕಷ್ಟ ಇದೆ. 90,000 ರೂಪಾಯಿಗೆ ತಂದುಬಿಟ್ಟು ನಿಲ್ಲಿಸ್ಬಿಟ್ರೆ ಬೇಸ್ ಮಾಡಲ್ನ ತುಂಬ ಕಷ್ಟ. ನಂಗೆ ಅನ್ನಿಸ್ದಂಗೆ ಈ ಐಫೋನ್ 18 Pro 1,40,000 ಮೋಸ್ಟ್ಲಿ ಹೇಳೋಕ್ಕಲ್ಲ. ಪ್ರೋ ಮ್ಯಾಕ್ಸು ಮೋಸ್ಟ್ಲಿ 1,55,000 ಆಗ್ಬೋದೇನೋ, ಯಾರಿಗೆ ಗೊತ್ತು. ನೋಡೋಣ ಏನು ಮಾಡ್ತೀರಿ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.